ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣ ಚಿತ್ರಗಳಲ್ಲಿ ನೀಲಿ ಬಣ್ಣದಲ್ಲೇ ತೋರಿಸಿದ್ರು. ಪುರಾಣಗಳ ಪ್ರಕಾರ ಆತನ ಚರ್ಮದ ಬಣ್ಣ ಮೇಘವರ್ಣ ಮೀನ್ಸ್ ಬ್ಲ್ಯಾಕ್. ವಿಷ್ಣುವಿನ 8ನೇ ಅವತಾರನೇ ಈ ಕೃಷ್ಣ. ಹಾಗಾದರೆ ಮೊದಲನೇ ಅವತಾರ ಯಾವುದು? ಮೊದಲನೇ ಅವತಾರನೇ ಮತ್ಸ್ಯ ಮೀನ್ಸ್ ಮೀನು. ಪರ್ಪಸ್ ಆಫ್ ದಿಸ್ ಅಂದರೆ ಮಹಾಪ್ರವಾಹದಿಂದ ಜಗತ್ತನ್ನು ರಕ್ಷಿಸಲು ಮತ್ತು ಪವಿತ್ರ ಜ್ಞಾನನ ರಕ್ಷಿಸೋಕ್ಕೋಸ್ಕರ. ಸೆಕೆಂಡ್ ಇನ್ಕಾರ್ನೇಷನ್ ಇಸ್ ಕೂರ್ಮ ಮೀನ್ಸ್ ಆಮೆ. ಪರ್ಪಸ್ ಕ್ಷೀರಸಾಗರ ಮಥನದ ಟೈಮಲ್ಲಿ ಮಂದಾರ ಪರ್ವತವನ್ನು ಒತ್ಕೊಳ್ಳಲು ಕೂರ್ಮ ರೂಪ. ಥರ್ಡ್ ಇನ್ಕಾರ್ನೇಷನ್ ಇಸ್ ವರಾಹ ಅವತಾರ ಮೀನ್ಸ್ ಹಂದಿ. ಪರ್ಪಸ್ ಟು ಪ್ರೊಟೆಕ್ಟ್ ಭೂದೇವಿ. ಹಿರಣ್ಯಾಕ್ಷನೆಂಬ ರಾಕ್ಷಸನನ್ನು ಕೊಂದು ಭೂಮಿಯನ್ನು ಸಾಗರದಿಂದ ಮೇಲಕ್ಕೆತ್ತಿದನು. ಫೋರ್ತ್ ಇನ್ಕಾರ್ನೇಷನ್ ಇಸ್ ನರಸಿಂಹಾವತಾರ ಆಫ್ ಲಯನ್ ಆಫ್ ಮ್ಯಾನ್. ಪರ್ಪಸ್ ಆಫ್ ದಿಸ್ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಮತ್ತು ಹಿರಣ್ಯಕಶಿಪುವನ್ನು ಸಂಹರಿಸಲು ಈ ರೂಪ. ಫಿಫ್ತ್ ಇನ್ಕಾರ್ನೇಷನ್ ಇಸ್ ವಾಮನಾವತಾರ ಮೀನ್ಸ್ ಕುಬ್ಜ ಬ್ರಾಹ್ಮಣ. ಪರ್ಪಸ್ ಆಫ್ ದಿಸ್ ಮಹಾಬಲಿ ಚಕ್ರವರ್ತಿಯ ಅಹಂಕಾರವನ್ನು ಮಣ್ಣು ಮಾಡಲು ಮತ್ತು ದೇವತೆಗಳಿಗೆ ಸ್ವರ್ಗವನ್ನು ಮರಳಿ ನೀಡಲು ವಾಮನನಾಗಿ ಬಂದನು. ಸಿಕ್ಸ್ತ್ ಇನ್ಕಾರ್ನೇಷನ್ ಇಸ್ ಪರಶುರಾಮ ಮೀನ್ಸ್ ಗೊಡಲಿ ಹಿಡಿದ ಯೋಧ. ಪರ್ಪಸ್ ಅಹಂಕಾರಿ ಕ್ಷತ್ರಿಯರನ್ನು ನಿರ್ನಾಮ ಮಾಡಲು ಮತ್ತು ಸಮಾಜದಲ್ಲಿ ಧರ್ಮವನ್ನು ಸ್ಥಾಪಿಸಲು ಅವತರಿಸಿದನು. ಸೆವೆಂತ್ ಇನ್ಕಾರ್ನೇಷನ್ ಇಸ್ ಶ್ರೀರಾಮಚಂದ್ರ. ಪರ್ಪಸ್ ರಾಕ್ಷಸ ರಾಜ ರಾವಣನನ್ನು ಸಂಹರಿಸಿ ಆದರ್ಶ ಜೀವನದ ತತ್ವವನ್ನು ತೋರಿಸಲು ಮರ್ಯಾದಾ ಪುರುಷೋತ್ತಮನಾಗಿ ಜನಿಸಿದನು. ಏಯ್ತ್ ಇನ್ಕಾರ್ನೇಷನ್ ಇಸ್ ಮೈ ಆಲ್ ಟೈಮ್ ಫೇವರೇಟ್ ಶ್ರೀಕೃಷ್ಣ. ಪರ್ಪಸ್ ಕಂಸನನ್ನು ಕೊಂದು ಮಹಾಭಾರತದ ಯುದ್ಧದಲ್ಲಿ ಪಾಂಡವರಿಗೆ ಬೆನ್ನೆಲುಬಾಗಿ ನಿಂತು ದಿ ರೆಸ್ಪೆಕ್ಟೆಡ್ ಭಗವದ್ಗೀತೆಯನ್ನು ನೈನ್ತ್ ಇನ್ಕಾರ್ನೇಷನ್ ಇಸ್ ಬುದ್ಧ ಅವತಾರ ಶಾಂತಿದೂತ. ಪರ್ಪಸ್ ಅಹಿಂಸೆ ಮತ್ತು ಶಾಂತಿಯ ಮಾರ್ಗವನ್ನು ಬೋಧಿಸಲು ಸಿದ್ಧಾರ್ಥನಾಗಿ ಜನಿಸಿದನು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ 10th ಇನ್ಕಾರ್ನೇಷನ್ ಇಸ್ ಕಲ್ಕಿ ಅವತಾರ. ಕಲಿಯುಗದ ಕೊನೆಯಲ್ಲಿ ಪಾಪವನ್ನು ನಾಶ ಮಾಡಲು ಬಿಳಿ ಕುದುರೆಯ ಮೇಲೆ ಕತ್ತಿ ಹಿಡಿದು ಬರುವ ಭವಿಷ್ಯದ ಅವತಾರ. ನೆಕ್ಸ್ಟ್ ಕಮಿಂಗ್ ಟು ದ ಕುರುಕ್ಷೇತ್ರ. ವೈ ಇಟ್ ಹ್ಯಾಪನ್? ಬಿಕಾಸ್ ಆಫ್ 4 ರೀಸನ್ಸ್. ಫಸ್ಟ್ ರಾಜ್ಯ ಹಕ್ಕು. ಪಾಂಡವರು ತಮ್ಮ ಅರ್ಹ ಪಾಲಿನ ಇಂದ್ರಪ್ರಸ್ಥ ರಾಜ್ಯವನ್ನು ಕೌರವರಿಂದ ಪಡೆದು ದುರ್ಯೋಧನನ ಆಟದಿಂದಾಗಿ ಯುದ್ಧ ಅನಿವಾರ್ಯವಾಯಿತು. ಸೆಕೆಂಡ್ ಧರ್ಮದ ರಕ್ಷಣೆ. ಅಧರ್ಮದ ಆದಿಯಲ್ಲಿ ನಡೆಯುತ್ತಿದ್ದ ಕೌರವರನ್ನು ನಿರ್ನಾಮ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸಲು ಕೃಷ್ಣನು ಈ ಯುದ್ಧವನ್ನು ಆರಿಸಿಕೊಂಡನು. ಥರ್ಡ್ ಅಪಮಾನದ ಸೇಡು. ದ್ರೌಪದಿಯ ವಸ್ತ್ರಾಪಹರಣ ಮತ್ತು ಪಾಂಡವರ ನಿರಂತರ ಅವಮಾನಕ್ಕೆ ತಕ್ಕ ಶಾಸ್ತಿ ಮಾಡಲು. ಫೋರ್ತ್ ದೈವಿಕ ಸಂಕಲ್ಪ. ಭೂಮಿಯ ಮೇಲಿನ ಅತಿಯಾದ ಪಾಪದ ಹೊರೆಯನ್ನು ಕಡಿಮೆ ಮಾಡಲು ಕೃಷ್ಣನ ಸಂಕಲ್ಪವಾಗಿತ್ತು.